ಸಹೋದರಿ ಸೌಜನ್ಯಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜಸ್ಟಿಸ್ ಫಾರ್ ಸೌಜನ್ಯ. ಯಾವಾಗ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಮಾತು ನಿಲ್ಲುತ್ತೆ ಅಲ್ಲಿಂದ ಖಂಡಿತವಾಗ್ಲೂ ಸೌಜನ್ಯಳಿಗೆ ನ್ಯಾಯ ಸಿಗಲ್ಲ. ಸ್ನೇಹಿತರೆ ನೋಡಿ, ಉದಯ್ ಕುಮಾರ್ ಜೈನು ಒಂದು ಹೇಳಿಕೆ ನೀಡಿರ್ತಾನೆ. ಏನಪ್ಪಾ ಅಂದ್ರೆ ನೋಡಿ, ಈ ಸೌಜನ್ಯಳ ಹತ್ಯೆ ಆರೋಪಿ ಯಾರಿದ್ದಾರೆ ಅದು ಸಂತೋಷ್ ರಾವ್ ಅಂತ. ಅವನ್ನ ಇವರೆಲ್ಲ ಸೇರಿ ಜೈಲಿಂದ ಬಿಡಿಸ್ಕೊಂಬಂದಿರ್ತಾರೆ ಅಂತ. ಸ್ನೇಹಿತರೆ ನೋಡಿ, ಇವನು ಹೇಳ್ತಾನೆ ಸಂತೋಷ್ ರಾವೇ ಸೌಜನ್ಯಳ ಹತ್ಯೆ ಆರೋಪಿ ಅಂತ. ನೋಡಿ ಸ್ನೇಹಿತರೆ, ಇವನ ಹತ್ರ ಏನಾದ್ರೂ ಸಾಕ್ಷಿ ಇದ್ದಿದ್ರೆ ಕೋರ್ಟಲ್ಲಿ ಟ್ರಯಲ್ ನಡಿಬೇಕಾದ್ರೆ ಇವನ್ ಯಾಕೆ ತಗೊಂಡು ಹೋಗಿರ್ಲಿಲ್ಲ, ಸಾಕ್ಷಿನ ಕೋರ್ಟ್ಗೆ ಯಾಕೆ ಪ್ರೊಡ್ಯೂಸ್ ಮಾಡಿರಲಿಲ್ಲ? ಯಾಕಂದ್ರೆ ಇವನ್ನೇ ಬಂಧಿಸಿದ್ರು, ಮತ್ತೆ ಇವನ್ಗೆ CBI ಇನ್ವೆಸ್ಟಿಗೇಷನ್ ಎಲ್ಲ ನಡೆದು ಇವನು ನಿರಪರಾಧಿ ಅಂತ ಆಚ ಕಡೆ ಬಂದ. ಈ ಸಂತೋಷ್ ರಾವ್ ಏನಿದ್ದಾನೆ ಆತ ಕೂಡ ಕೋರ್ಟಿನಲ್ಲಿ ಖಂಡಿತ ಅವನ ವಿರುದ್ಧ ಯಾವುದೇ ರೀತಿ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಅವನ್ನ ಕೂಡ ಬಿಟ್ಟು ಕಳ್ಸಿದ್ರು. ಸ್ನೇಹಿತರೆ ನೋಡಿ, ಈ ಉದಯ್ ಜೈನು ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಸಂತೋಷ್ ರಾವೇ ಆರೋಪಿ ಅಂತ. ನೋಡಿ, ಇವನ ಹತ್ರ ಏನಾದರೂ ಸಾಕ್ಷಿ ಇದ್ರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ಗೆ ಇವನೇ ಹೋಗ್ಬೋದಿತ್ತಲ್ವಾ? ಯಾಕಂದ್ರೆ ಇವನು ಹೇಳ್ತಾ ಇದ್ದಾನೆ ಸೌಜನ್ಯ ತಾಯಿನೇ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ತಾ ಇಲ್ಲ, ಅವರು ಹೋಗ್ತಾ ಇಲ್ಲ. ಕೇಸ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ನಾವೇ ಕೊಡ್ತೀವಿ, ಅದು ಚಂದ ಎತ್ತಿ ಅಂತ ಇವನು ಹೇಳಿಕೆ ನೀಡ್ತಾ ಇದ್ದಾನೆ. ಸ್ನೇಹಿತರೆ ನೋಡಿ, ಸಂತೋಷ್ ರಾವೇ ಆರೋಪಿ. ಸೌಜನ್ಯಳ ಅತ್ಯಾಚಾರ ಮಾಡಿ ಮತ್ತೆ ಹತ್ಯೆ ಮಾಡಿರೋದು ಸಂತೋಷ್ ರಾವೇ ಅಂತ ಇವನು ಕರೆಕ್ಟಾಗಿ, ಅಂದರೆ ಇವನ್ ಪ್ರಕಾರದಲ್ಲಿ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಇವನ ಹತ್ರ ಸಾಕ್ಷಿ ಇರಬೇಕಲ್ವಾ? ಸಾಕ್ಷಿ ಇದ್ರೆ ಇವನ್ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇಲ್ಲ? ಸ್ನೇಹಿತರೆ ನೋಡಿ, ನಾವು ನಿಮಗೆ ಮೊದಲೇ ಹೇಳಿದ್ವಿ, ಜಸ್ಟಿಸ್ ಫಾರ್ ಸೌಜನ್ಯ ಕೂಗು ನಿಂತ್ರೆ ಖಂಡಿತವಾಗ್ಲೂ ಸೌಜನ್ಯಳಿಗೆ ನ್ಯಾಯ ಸಿಗಲ್ಲ ಅಂತ. ಅರ್ಥ ಏನಂದ್ರೆ, ಸೌಜನ್ಯ ಪರ ಏನು ಹೋರಾಟಗಾರರು ಇದ್ದಾರೆ ಖಂಡಿತವಾಗ್ಲೂ ಅವ್ರು ಏನಾದರೂ ಸೌಜನ್ಯ ಪರ ನಿಂತ್ಕೊಂಡಿಲ್ಲ ಅಂದರೆ ಈ 13 ವರ್ಷದಿಂದ ಖಂಡಿತ ಸೌಜನ್ಯಳ ಕೂಗು ಯಾರಿಗೂ ಕೇಳಿಸ್ತಾನೆ ಇರಲಿಲ್ಲ. ಸ್ನೇಹಿತರೆ ನೋಡಿ, ಖಂಡಿತ ಉದಯ್ ಜೈನ್ ಏನಂತ ಹೇಳಿದ್ದು, ಸೌಜನ್ಯಳ ತಾಯಿ ಹಾಗೂ ಈ ಹೋರಾಟಗಾರರು ಏನಿದ್ದಾರೆ ಅವರು ನಮ್ಮ 3 ಜನದ ವಿರುದ್ಧ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ, ಇವ್ರ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಅಂತ. ಸ್ನೇಹಿತರೆ ನೋಡಿ, ಈಗ SIT ತನಿಖೆ ನಡೀತಾ ಇದೆ. ನೋಡಿ, SIT ತನಿಖೆ ನಡಿಬೇಕಾದ್ರೆ ವೀರೇಂದ್ರ ಹೆಗಡೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, SIT ತನಿಖೆ ನಡೀತಾ ಇದೆ, ನಮಗೆ ತುಂಬಾ ಸಂತೋಷವಾಗಿದೆ ಅಂತ ಹೆಗಡೆ ಅವರು ಹೇಳ್ತಾರೆ. SIT ಇಂದ ಅಧಿಕೃತ ಮಾಹಿತಿ ಬಂದಿಲ್ಲ, ಆದ್ರೂ ಕೂಡ ಇವರು ತುಂಬಾ ಸಂತೋಷವಾಗಿದ್ದಾರೆ. ಹೇಗೆ ಅಂತ ಖಂಡಿತ ಅರ್ಥ ಆಗಿಲ್ಲ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಇಲ್ಲಿವರೆಗೂ ಯಾರು ಅಪಪ್ರಚಾರ ಮಾಡಿಲ್ಲ, ಖಂಡಿತವಾಗ್ಲೂ ಮಾಡಿಲ್ಲ. ಮಂಜುನಾಥ ಸ್ವಾಮಿನೇ ನೋಡ್ಕತಾನೆ ಯಾರಾದ್ರ ಮಾಡಿದ್ರೆ. ಸ್ನೇಹಿತರೆ, ಉದಯ್ ಜೈನು ಚಿನ್ನಯ್ಯನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಖಂಡಿತ ಗೊತ್ತಿಲ್ಲ. ಸೌಜನ್ಯಳಿಗೆ ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.